ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಬಜಾಜ್ ಪಲ್ಸರ್ 150 ಒರಿಜಿನಲ್ ಗ್ಯಾಂಗ್ಸ್ಟರ್ ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಗಾಡಿಯ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ಒಂದು ಮಾಡೆಲ್ನಲ್ಲಿ 2 ವೇರಿಯಂಟ್ ಬರುತ್ತೆ. ಇದು ಡ್ಯುಯಲ್ ಡಿಸ್ಕು, ಇನ್ನೊಂದು ಸಿಂಗಲ್ ಡಿಸ್ಕ್ ಬರುತ್ತೆ. ಸೊ ಇದು ಟಾಪ್ ಮಾಡಲ್ಲು, ಸ್ಪ್ಲಿಟ್ ಸೀಟ್ ಬರುತ್ತೆ ಆ್ಯಂಡ್ ಡ್ಯುಯಲ್ ಡಿಸ್ಕ್ ಬರುತ್ತೆ. ಸೊ ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಬಜಾಜ್ ಪಲ್ಸರ್ 150 ಬೈಕು 150cc ಟೂ ವೀಲರ್ ಮಾರ್ಕೆಟ್ನಲ್ಲಿ ಈ ಒಂದು ಕಾಂಪಿಟೇಟಿವ್ ಟೈಮಲ್ಲೂ ಒಳ್ಳೆ ನಂಬರ್ಸಲ್ಲಿ ಸೇಲ್ ಆಗ್ತಿದೆ. ಯಾಕಂದರೆ ಯಾವಾಗ ಈ ಗಾಡಿನ ಬಿಟ್ಟರು ಅವಾಗಿಂದ ಇವಾಗ್ಲೂ ಸೇಮ್ ಸ್ಪೆಸಿಫಿಕೇಶನ್ ಫೀಚರ್ಸ್ನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಕೆಲವೊಂದು ಸ್ಪೆಸಿಫಿಕೇಶನ್ ಫೀಚರ್ಸ್ ಅಪ್ಗ್ರೇಡ್ ಡಿಗ್ರೇಡ್ ಆಗಿರ್ಬೋದು, ಆದರೆ ಬೇಸ್ ಲೈನ್ ಅಲ್ಲಿ ಇನಿಷಿಯಲಿ ಈ ಒಂದು ಬೈಕ್ನ ಬಿಟ್ರಲ್ಲ, ಅದರಲ್ಲಿರೋ ಸ್ಪೆಸಿಫಿಕೇಶನ್ ಲೈಕ್ ಇಂಜಿನ್ ಆಗಿರಲಿ, ಫ್ರೇಮ್ ಆಗಿರಲಿ, ಸಸ್ಪೆನ್ಷನ್ ಆಗಿರಲಿ, ರೈಡಿಂಗ್ ಪೋಸ್ಚರ್ ಆಗಿರಲಿ, ಆ ಗಾಡಿಯಲ್ಲಿರೋ ದಮ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ಬಜಾಜ್ ಅವರು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅವಾಗ ಜನಗಳು ಯಾವ ತರ ಇಷ್ಟಪಡ್ತಿರೋ ಈಗಲೂ ಅಷ್ಟೇ ಇಷ್ಟಪಟ್ಟು ತಗೊಂತಾರೆ. ಬಜಾಜ್ ಪಲ್ಸರ್ 150 ಬೈಕು ಯಾಕೆ ಫೇಮಸ್ ಆಯ್ತು ಅಂದ್ರೆ, ಈ ಒಂದು 150cc ಅಲ್ಲಿ DTSI ಇಂಜಿನ್ ಬರುತ್ತೆ. ಅದಕ್ಕೆ ತಕ್ಕಂತೆ ವೀಲ್ ಬೇಸು, ಟೈರ್ ಸೈಜು, ಚೈನ್ ಸ್ಪ್ರಾಕೆಟ್ ಪಕ್ಕ ಬಿಟ್ಟಿದ್ದಾರೆ. ಸಿಟಿ ಯೂಸೇಜ್ಗಂತೂ ಸಖತ್ ಗಾಡಿ. ಅಂಡ್ ಮೇಜರ್ಲಿ ಈ ಒಂದು ಗಾಡಿನ ಆಫ್ ರೋಡಿಂಗು ಮಾಡಬಹುದು ಗುರು. ಈ ಒಂದು ಬೈಕು ಎಲ್ಲಾ ಟೈರನ್ ನಲ್ಲೂ ಹೋಗೋಕೆ ಕೆಪಾಬಿಲಿಟಿ ಇದೆ. ಈಗ ನಾನು ರಿವ್ಯೂ ಮಾಡ್ತಿರೋ ಬೈಕು ಬಜಾಜ್ ಪಲ್ಸರ್ ಟ್ವಿನ್ ಡಿಸ್ಕ್ ವೇರಿಯಂಟ್ ನ. ಹೆಡ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಬರುತ್ತೆ. ಟೈಲೈಟ್ ವಿಚಾರಕ್ಕೆ ಬಂದಾಗ LED ಟೈಲೈಟ್ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದ್ರೆ LCD ಸ್ಪೀಡೋಮೀಟರ್ ಬರುತ್ತೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಅದರಲ್ಲಿ ಕಾಲ್ ಅಕ್ಸೆಪ್ಟ್ ರಿಜೆಕ್ಟ್ ಮಾಡಬಹುದು. ಮಿಸ್ ಕಾಲ್ ಮತ್ತೆ ಮೆಸೇಜ್ ಅಲರ್ಟ್ ಬರುತ್ತೆ. ಕ್ಲಾಕ್ ಬರುತ್ತೆ, ಸ್ಪೀಡ್ ತೋರಿಸುತ್ತೆ, RPM ಮೀಟರ್ ತೋರಿಸುತ್ತೆ, ಸಮ್ ವಾರ್ನಿಂಗ್ ಲೈಟ್ಸ್ ತೋರಿಸುತ್ತೆ. ಸ್ಪೀಡೋಮೀಟರ್ ಕೆಳಗಡೆ ಹೆಡ್ಲೈಟ್ ಹಿಂದ್ಗಡೆನೆ USB ಚಾರ್ಜಿಂಗ್ ಪೋರ್ಟ್ ಇದೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರುತ್ತೆ. ಹ್ಯಾಂಡಲ್ ಬಾರ್ ಸ್ವಿಚಸ್ ಎಲ್ಲ ಚೆನ್ನಾಗಿದೆ. ಸ್ವಿಚಸ್ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ನೈಟ್ ಟೈಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ಮಿರರ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಸೀಟ್ ಬರುತ್ತೆ. ಈ ಸ್ಪ್ಲಿಟ್ ಸೀಟ್ ಒಂದ್ ಸ್ವಲ್ಪ ಸ್ಪೋರ್ಟಿ ನೇಚರ್ ಇರುತ್ತೆ. ಸಿಂಗಲ್ ಸೀಟ್ ಸ್ಪೋರ್ಟಿ ನೇಚರ್ ಒಂಚೂರು ಕಮ್ಮಿ ಇರುತ್ತೆ. ಹ್ಯಾಂಡಲ್ ಗ್ರಾಬ್ಸ್ ಹೆವಿ ಆಗಿದೆ. ಸಾರಿ ಗಾರ್ಡ್ ಕೊಟ್ಟಿದ್ದಾರೆ. ಫುಟ್ ಪ್ಯಾಕ್ಸ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಬಜಾಜ್ ಪಲ್ಸರ್ 150 ಟ್ವಿನ್ ಡಿಸ್ಕ್ ವೇರಿಯಂಟ್ ಬೈಕ್ ನ ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಚಾನಲ್ ABS ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಗ್ಯಾಸ್ ಫಿಲ್ಡ್ ಟ್ವಿನ್ ಶಾಕ್ ಅಬ್ಸರ್ಬರ್ ಬರುತ್ತೆ. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ವೈಡರ್ ಟೈರ್ ಸೆಕ್ಷನ್ ಆಗಿರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಟ್ವಿನ್ ಡಿಸ್ಕ್ ಬರುತ್ತಲ್ಲ, ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಆದ್ರೆ ಸಿಂಗಲ್ ಚಾನಲ್ ABS ಆಗಿರುತ್ತೆ. ಸಿಂಗಲ್ ಡಿಸ್ಕ್ ವೇರಿಯಂಟ್ ಅಲ್ಲಿ ಬ್ಯಾಕ್ ವೀಲ್ ನ ಬ್ರೇಕಿಂಗ್ ಬಂದು ಡ್ರಮ್ ಬ್ರೇಕ್ ಆಗಿರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಕ್ರಬ್ ವೇಟ್ ಬಂದು 150 kg ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಇದೆ. ವೀಲ್ ಬೇಸ್ ಬಂದು 1345 mm ಇದೆ. ಅವರ ಹೇಳ್ಬೇಕು ಅಂದ್ರೆ ಈ ಒಂದು ಬೈಕು ದೊಡ್ಡ ಬೈಕ್ ಅಂತಾನೆ ಹೇಳ್ಬೋದು. ಬಜಾಜ್ ಪಲ್ಸರ್ 150 ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಡಿಸ್ಕ್ ವೇರಿಯಂಟ್ ಆಗಿರ್ಲಿ, ಸಿಂಗಲ್ ಡಿಸ್ಕ್ ವೇರಿಯಂಟ್ ಆಗಿರ್ಲಿ, ಇಂಜಿನ್ ಸ್ಪೆಸಿಫಿಕೇಶನ್ ಸೇಮ್ ಇರುತ್ತೆ. 149cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವೈಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ವಿತ್ F5 BS6 E20 fuel ಕಂಪ್ಯಾಟಬಲ್ ವಿತ್ OBD ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಬೈಕ್ ಇವತ್ತಿಗೂ ಜೀವಂತವಾಗಿರೋ ಕಾರಣನೇ DTSI ಇಂಜಿನ್. ಆ ಒಂದು ಟೆಕ್ನಾಲಜಿ ಒಂದು ಬೈಕ್ ಅಲ್ಲಿ ಇರೋದಕ್ಕೆ ಈ ಒಂದು ಪವರ್ ಮತ್ತೆ ಪರ್ಫಾರ್ಮೆನ್ಸ್ ಇರೋದು. DTSI ಇಂಜಿನ್ ಅಂದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ. NS200 ಯಾಕೆ ಆ ತರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂದ್ರೆ, ಈ ಒಂದು ಟೆಕ್ನಾಲಜಿ ಆ ಒಂದು ಬೈಕ್ ನಲ್ಲೂ ಇದೆ. ಅಂದ್ರೆ NS200 ಬೈಕ್ ನಲ್ಲಿ ಇದೆ. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 14 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 13 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಒಂದು ಪವರ್ ಕಾನ್ಫಿಗರೇಷನ್ ಇಂದ ಟ್ರಾಫಿಕ್ ನಲ್ಲಿ ಲೋ ಎಂಡ್ ಟಾರ್ಕ್ ಮತ್ತೆ ಹೈ ಎಂಡ್ ಟಾರ್ಕ್ ಮತ್ತೆ ಪವರ್ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ಟ್ಯಾಂಕ್ ನ ಮೆಟಲ್ ನಲ್ಲಿ ಕವರ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಇದೆ. ಮೈಲೇಜ್ ಅರೌಂಡ್ 40 kmpl ಪರ್ ಲೀಟರ್ ಮೈಲೇಜ್ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಮಿನಿಮಲ್ ಇರುತ್ತೆ. ಓವರ್ ಆಲ್ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಈ ಒಂದು ಗಾಡಿಯಲ್ಲಿ. ಬನ್ನಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ. ಗೈಸ್, ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು ಆಲ್ ನ್ಯೂ 2025 ಬಜಾಜ್ ಪಲ್ಸರ್ 150 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಅ ರೈಡ್. ಇಂಜಿನ್ನ ಸೌಂಡ್ ಈ ಥರ ಕೇಳಿಸುತ್ತೆ. ಎಕ್ಸಾಸ್ಟ್ನ ಸೌಂಡು ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ರೈಡರ್ನ ಸೀಟಿಂಗ್ ರೂಮು ಚೆನ್ನಾಗಿದೆ, ಉದ್ದವಾಗಿದೆ. ಹಿಂದೆ ಮುಂದೆ ಆರಾಮಾಗಿ ಕುತ್ಕೊಳ್ಬೋದು. ಫುಟ್ ಪ್ಯಾಕ್ಸ್ ಬಂದು ರೇರ್ ಸೆಟಪ್ ಇದೆ, ಒಂದು ಸ್ಪೋರ್ಟ್ಸ್ ಬೈಕ್ ಥರ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಕ್ಲಿಪ್ ಆನ್ ಹ್ಯಾಂಡಲ್ ಬಾರು. ಗೇರ್ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಇದೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಬೈಕ್ ಥರ.
ಬ್ಯಾಕ್ ಸೈಡು 2 ಶಾಕ್ ಅಬ್ಸರ್ವರ್ ಬರುತ್ತೆ ನೈಟ್ರಾಕ್ಸ್ದು. ನೋಡಿ ಲೈಟ್ ಈ ಥರ ಫಾಲ್ ಆಗುತ್ತೆ. ಇದು ಐ ಬೀಮು. ಗಾಡಿ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಹ್ಯಾಂಡಲ್ ಬಾರ್ನಲ್ಲಿ ಲೈಟು ಗ್ಲೋ ಆಗುತ್ತೆ. ಇದು ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಲೆಟ್ಸ್ ಸಿಟ್ ಇನ್ ದಿ ರೋಡ್. ಸೆಕೆಂಡ್, ಥರ್ಡ್, ಫೋರ್ತ್. ಬ್ರೇಕ್ ಚೆನ್ನಾಗಿರುತ್ತೆ. ಸಿಂಗಲ್ ಚಾನಲ್ ABS. 2 ಡಿಸ್ಕ್ ಕೊಟ್ಟಿದ್ರು ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾರೆ ಈ ಒಂದು ಗಾಡಿಗೆ. ದಿಸ್ ಈಸ್ OG ಒರಿಜಿನಲ್ ಗ್ಯಾಂಗ್ಸ್ಟರ್. ಪಿಕಪ್ ಚೆನ್ನಾಗಿದೆ. ನನ್ನ ವೆಯ್ಟ್ ಬಂದು 90 kg. ಅಪ್ ಯಾವ ಥರ ಆಯ್ತದೆ ನೋಡಿ. ಆ್ಯಕ್ಚುಲಿ ಹ್ಯಾಂಡಲ್ ಬಾರು ಸ್ವಲ್ಪ NS 200 ಥರ ಇದೆ, ಬಟ್ ಸೀಟಿಂಗ್ ರೂಮು ಮತ್ತು ರೈಡರ್ ಟ್ರಯಾಂಗಲ್ ಎಲ್ಲ ಡಿಫ್ರೆಂಟ್ ಆಗಿದೆ. ಅಂದರೆ ಒಂಥರ ಯಾವ ಥರ ಫೀಲ್ ಆಗುತ್ತೆ ಅನ್ನೋ ನನಗೆ ಉಸ್ಕುವರ್ನ ವಿಟ್ಪಿಲಿಂಗ್ 250 ಬೈಕ್ ಥರ ಫೀಲ್ ಆಗುತ್ತೆ. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಬಜಾಜ್ ಪಲ್ಸರ್ 150. न्यूट्रल, फर्स्ट गियर, सेकेंड, थर्ड, फोर्थ, फिफ्थ, ವಿಂಡ್ ಬ್ಲಾಸ್ಟ್ ಆಗುತ್ತೆ. ಅದು ಜಾಸ್ತಿ ಎದೆಗೆ ಹೊಡೆಯುತ್ತೆ ವಿಂಡು. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಚೆನ್ನಾಗಿದೆ, ಫ್ರಂಟೂ ಚೆನ್ನಾಗಿದೆ ಸಸ್ಪೆನ್ಷನು. ಡ್ಯೂಯಲ್ ಆರನ್ ಬರುತ್ತೆ. ಈ ಗಾಡಿಯ ರೈಡಿಂಗ್ ಪೋಸ್ಚರ್ ಡಿಫ್ರೆಂಟ್ ಆಗಿದೆ. ಗಾಡಿ ಡೀಸೆಂಟಾಗಿ ಮೂವ್ ಆಗುತ್ತೆ. 100 ಎಲ್ಲ ಟಚ್ ಮಾಡೋಕ್ಕೆ ಈ ಗಾಡಿ ಏನು ಕಷ್ಟಪಡಲ್ಲ, ಯಾಕಂದರೆ ದಿಸ್ ಈಸ್ OG ಒರಿಜಿನಲ್ ಗ್ಯಾಂಗ್ಸ್ಟರ್. ಟರ್ನಿಂಗ್ಸ್ ಎಲ್ಲ ಆರಾಮಾಗಿ ತಾನ್ಬೋದು. ಮನೋವರೆಲ್ಲ ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೋದಾ ಅಂತ ಕೇಳ್ತೀರಾ. ಲೈಕ್ ಏನಂದರೆ ಗಾಡಿಗೆ ಕೇಪಬಿಲಿಟಿ ಇದೆ ಲಾಂಗ್ ಡ್ರೈವ್ ಹೋಗೋಕ್ಕೆ. ನಿಮಗೆ ಕೇಪಬಲ್ ಇರಬೇಕಷ್ಟೆ, ನಿಮಗೆ ಕುಂಡಿಯಲ್ಲಿ ತಾಕತ್ತಿರಬೇಕು. ಯಾಕಂದರೆ ಇದು CC ಕಮ್ಮಿ ಅಲ್ಲ, ಮೂಮೆಂಟಮ್ ಆಫ್ ದಿ ಗಾಡಿ ಸ್ವಲ್ಪ ಸ್ಲೋ ಇರುತ್ತೆ. ಜಾಸ್ತಿ CC ಅಂದರೆ ಮೂಮೆಂಟಮ್ ಆಫ್ ದಿ ಗಾಡಿ ಫಾಸ್ಟ್ ಇರುತ್ತೆ, ಆವಾಗ ಫಾಸ್ಟಾಗಿ ಹೋಗ್ತೀರಾ. ಇದು ಸ್ವಲ್ಪ ಲೇಟಾಗಿ ಹೋಗ್ತೀರಾ. ಸ್ವಲ್ಪ ಅಂದರೆ ನನ್ನ ಪ್ರಕಾರ ಒಂದು 45 ನಿಮಿಷ. ಒಂದು 200 cc ಎಷ್ಟು ಬೇಗ ಹೋಗುತ್ತೋ ಅದಕ್ಕಿಂತ ಒಂದು 10-15 ನಿಮಿಷ ಅಥವಾ ಅರ್ಧ ಗಂಟೆ ನೀವು ಮೆಲ್ಲಗೆ ಹೋಗ್ತೀರಾ 100%. ಆ್ಯಂಡ್ ಆ ಟೈಮ್ ಪೀರಿಯಡಲ್ಲಿ ನಿಮಗೆ ಕುಂಡಿ ನೋವು, ಬ್ಯಾಕ್ ನೋವು, ಸ್ಪೈನ್ ಬೆನ್ನು ನೋವು ಅವೆಲ್ಲ ಬಂದ್ಬಿಡ್ತವೆ.
ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಕೆಪಾಸಿಟಿ. ಗಾಡಿಯ ಕೆಪಾಸಿಟಿ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಗಾಡಿಯ ಕೆಪಾಸಿಟಿ ಅಳ್ತಿ ನಿಮ್ಮ ಕೆಪಾಸಿಟಿ ಇಟ್ಕೊಂಡು ನೀವು ಲಾಂಗ್ ಡ್ರೈವ್ ಹೋಗೋದು ನೋಡ್ಕೊಳ್ಳಿ. ಲಾಂಗ್ ಡ್ರೈವ್ ಹೋಗೋಂಗಿದ್ರೆ ನನ್ನ ಪ್ರಕಾರ ಐ ವಿಲ್ ಸಜೆಸ್ಟ್ Bajaj Pulsar 220F ಈಸ್ ಗುಡ್ ಫಾರ್ ಲಾಂಗ್ ಡ್ರೈವ್. ಮೈಲೇಜು ಚೆನ್ನಾಗಿ ಕೊಡುತ್ತೆ ಅದು. ಬ್ರೇಕಿಂಗ್ ಮಾತ್ರ ಕ್ರಿಸ್ಪ್ ಆಗಿದೆ ಗುರು. OG ಒರಿಜಿನಲ್ ಗ್ಯಾಂಗ್ಸ್ಟರ್. ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸೋಕ್ಕೆ. ಈ ಒಂದು ರೈಡಿಂಗ್ ಪೋಸ್ಚರೇ ಆ ಥರ ಇದೆ ಗುರು. ಒಂಥರ ಕಮಾಂಡಿಂಗ್ ರೈಡಿಂಗ್ ಪೋಸ್ಚರ್ ಥರ ಇದೆ. ಯಾಕೆ ಈ ಗಾಡಿ ಇನ್ನೂ ಸೇಲ್ ಆಗ್ತಿದೆ ಅನ್ನೋದಕ್ಕೆ ಕಾರಣ ಇವೆಲ್ಲ. ಫ್ರೇಮು, ಇಂಜಿನ್ನು, ಹ್ಯಾಂಡಲ್ ಬಾರು, ಮಿರರ್ಸು, ಫುಟ್ ಪೆಕ್ಸು, ಸಸ್ಪೆನ್ಷನ್ನು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಓಡಿಸ್ಬೇಕಾರೆ. ಯಾಕೆ ಇದು ಸಿಟಿ ಕಿಂಗ್ ಅಂತ ನನಗೆ ಈಗ ಗೊತ್ತಾಯಿತು. ಯಾಕಂದರೆ ಬಾಡಿ ಪೇನ್ ಎಲ್ಲ ಬರೋಲ್ಲ ಸಿಟಿಯಲ್ಲಿ ಓಡಿಸಿದ್ರೆ. ನಾನೊಂದು 45 ಮಿನಿಟ್ಸ್ ಟು 50 ಮಿನಿಟ್ಸ್ ಓಡಿಸ್ತಾ ಇದ್ದೀನಿ ಗಾಡಿನ. ನನಗೆಲ್ಲೂ ಕುಂಡಿ ಪೇನು ಅಥವಾ ಬೆನ್ನು ನೋವು ಬಂದಿಲ್ಲ. ಈ ಗಾಡಿ ಒಂಥರ ಲಾಂಗ್ ಗೇರ್ ಶಿಫ್ಟೂ ಅಲ್ಲ, ಶಾರ್ಟ್ ಗೇರ್ ಶಿಫ್ಟೂ ಅಲ್ಲ. ವೈಬ್ರೇಷನ್ ಏನಿಲ್ಲ ಗಾಡಿಯಲ್ಲಿ. ನಾವು ಹೇಳಿದ ಮಾತು ಕೇಳುತ್ತೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆಯಿಂದ ಏನೇನು ಕಾರು, ಬೈಕು ಅಥವಾ ಏನಾರ ಲಾರಿ ಬಂದರೆ ಕ್ಲೀನಾಗಿ ಕಾಣಿಸುತ್ತೆ. ರೈಡಿಂಗ್ ಪೋಸ್ಚರ್ ಅಂದರೆ ಈಗ ಕುತ್ಕೊಂಡು ಓಡಿಸ್ತೀವಲ್ಲ ಅದು ಡೀಸೆಂಟಾಗಿದೆ. ಬ್ಯಾಕ್ ಪೇನ್ ಎಲ್ಲ ಬರಲ್ಲ. ಒಂದು ಟೈಮಲ್ಲಿ ಪೊಲೀಸರು ಇದನ್ನು ಚೀತಾಗಿ ಬಳಸ್ತಿದ್ರು. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್ ವೈಡರ್ ಸೆಕ್ಷನ್ ಇದೆ. ಈಗ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗಿದೆ. ನನ್ನ ಇದು ಬಂದು 5.7.